ಮಂಗಳೂರಿನಲ್ಲಿ ಮಹಾಮಳೆಗೆ ಅವಾಂತರ ಸೃಷ್ಟಿಯಾಗಿದೆ. ಆಟೋದಲ್ಲಿ ತೆರಳುವಾಗಲೇ ಹೆದ್ದಾರಿ ಮೇಲೆ ಕುಸಿದು ಬಿದ್ದಿದೆ ಗುಡ್ಡ. ಸ್ವಲ್ಪದ್ರಲ್ಲೇ ತಪ್ಪಿದೆ ಭಾರಿ ಅನಾಹುತ. ಗುಡ್ಡ ಕುಸಿದು ಒಂದು ಬದಿಯ ರಸ್ತೆ ಸಂಪೂರ್ಣವಾಗಿ ಬಂದ್ ಆಗ್ಬಿಟ್ಟಿದೆ. ರಾಷ್ಟ್ರೀಯ ಹೆದ್ದಾರಿ 169 ಮಂಗಳೂರು ಮೂಡಬಿದ್ರೆ ಕಾರ್ಕಳ ಸಂಪರ್ಕಿಸುವಂತ ರಸ್ತೆ ಇದು. ಆತಂಕದಲ್ಲೇ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ ವಾಹನ ಸವಾರರು. ಯಾವಾಗ ಏನಾಗುತ್ತೋ ಅನ್ನೋದು ಗೊತ್ತಿಲ್ಲದಂತ ಪರಿಸ್ಥಿತಿಯಲ್ಲಿ ಜೀವವನ್ನ ಕೈಯಲ್ಲಿ ಹಿಡಿದು ಸಂಚಾರ ಮಾಡಲೇಬೇಕಾದಂತ ಅನಿವಾರ್ಯತೆ ಇದ್ದವರು ಸಂಚಾರ ಮಾಡ್ತಾ ಇದ್ದಾರೆ. ಆಟೋದಲ್ಲಿ ತೆರಳುತ್ತಿದ್ದಂಥ ಸಂದರ್ಭದಲ್ಲಿ ಅಲ್ಲೇ ಆಟೋ ಹೋಗ್ತಾ ಇದೆ. ಈ ಕಡೆ ಗುಡ್ಡ ಕುಸಿತವಾಗ್ಬಿಟ್ಟಿದೆ. ಒಂದು ಕ್ಷಣ ಎಲ್ಲರೂ ಆತಂಕಕ್ಕೆ ಒಳಗಾಗ್ಬಿಟ್ಟಿದ್ದಾರೆ. ಮಂಗಳೂರಿನಲ್ಲಿ ಭಾರೀ ಮಳೆ ಆಗ್ತಾ ಇರುವಂಥದ್ದು. ಮಹಾಮಳೆಗೆ ಮಂಗಳೂರು ಜನ ತತ್ತರಿಸಿ ಹೋಗಿದ್ದಾರೆ. ಅಲ್ಲಿನ ಫೋಟೋವನ್ನು ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ. ಮಂಗಳೂರಿನಲ್ಲಿ ಮಹಾಮಳೆಗೆ ಎಷ್ಟರ ಮಟ್ಟಿಗೆ ಗುಡ್ಡ ಕುಸಿತವಾಗಿದೆ, ಏನು ಪ್ರಾಬ್ಲಮ್ ಆಗಿದೆ, ಯಾವ ಥರದ ಸಿಚುವೇಶನ್ಸ್ ಇದೆ ಅನ್ನೋದನ್ನು ನೀವು ನೋಡ್ತಾ ಇರೋದು. ಸ್ವಲ್ಪದ್ರಲ್ಲೇ ಭಾರಿ ಅನಾಹುತ ಒಂದು ತಪ್ಪಿದೆ. ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು ಆಟೋದ ಮೇಲೇ ಗುಡ್ಡ ಕುಸಿತ ಆಗ್ತಾ ಇತ್ತು. ನೋಡಿ, ಅಲ್ಲಿ ವಾಹನ ಸವಾರರು ತೆರಳ್ತಾ ಇದ್ದಾರೆ. ಏನು ಮಾಡೋದಕ್ಕಾಗಲ್ಲ, ಪಾಸ್ ಆಗಲೇಬೇಕಾಗತ್ತೆ. ಜೀವವನ್ನು ಕೈಯಲ್ಲಿ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಭಾರಿ ಮಳೆ ಆಗ್ತಿರುವಂಥ ಹಿನ್ನೆಲೆಯಲ್ಲಿ ಈ ಥರದೊಂದು ಪರಿಸ್ಥಿತಿ ಮಂಗಳೂರಿನಲ್ಲಿ ನಿರ್ಮಾಣ ಆಗಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆಗೆ ಈಗ ಗುಡ್ಡ ತೆರವು ಮಾಡುವಂಥ ಕೆಲಸವನ್ನು, ಮಣ್ಣನ್ನೆಲ್ಲ ತೆರವು ಮಾಡುವಂಥ ಕೆಲಸವನ್ನು ಮಾಡಲೇಬೇಕಾಗತ್ತೆ. ಇನ್ನು ಸಂಪೂರ್ಣವಾದಂಥ ಮಳೆಗಾಲವನ್ನು ಹೇಗೆ ಕಳೆಯುವುದು ಅನ್ನುವಂಥ ಪ್ರಶ್ನೆ ಮಂಗಳೂರಿನಲ್ಲಿ ಈಗ ಹುಟ್ಕೊಂಡಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ಸಾಕಷ್ಟು ರೀತಿಯಾದಂಥ ಅವಾಂತರಗಳು ಸೃಷ್ಟಿ ಆಗ್ತಿದೆ ಮಂಗಳೂರಿನಲ್ಲಿ. ಯಾವ ಥರದ್ದು ಪರಿಸ್ಥಿತಿ ಇದೆ, ಇನ್ನು ಎಷ್ಟು ದಿನ ಇದೇ ಥರ ಮಳೆ ಆಗುವಂಥ ಸಾಧ್ಯತೆ ಇದೆ, ಅಲ್ಲಿನ ಜಿಲ್ಲಾಡಳಿತ ಏನೆಲ್ಲ ವ್ಯವಸ್ಥೆನ ಮಾಡಿಕೊಂಡಿದೆ? ಹೌದು ನೀತಿ, ಯಾಕಂದ್ರೆ ಮಳೆ ಸ್ವಲ್ಪ ಬ್ರೇಕ್ ಕೊಟ್ಟಿತ್ತು. ಈಗ ಮತ್ತೆ ನಿನ್ನೆಯಿಂದ ಧಾರಾಕಾರ ಮಳೆ ಆಗ್ತಾ ಇತ್ತು. ನಿನ್ನೆ ಮಧ್ಯಾಹ್ನದ ಬಳಿಕವಂತೂ ಮಳೆಗೆ ಬ್ರೇಕೇ ಇರಲಿಲ್ಲ. ನಿರಂತರವಾಗಿ ಮಳೆ ಸುರಿತಾ ಇತ್ತು. ಈ ಪರಿಣಾಮದಿಂದಾಗಿ ಮೊದಲಿಗೆ ಪಂಪ್ವೆಲ್ ಫ್ಲೈಓವರ್ ಮುಳುಗಡೆ ಆಗಿತ್ತು. ಸುಮಾರು 3 ಗಂಟೆಗಳ ಕಾಲ ಕೇವಲ ಪಂಪ್ವೆಲ್ ಮಾತ್ರವಲ್ಲದೆ ಇಡೀ ಸಿಟಿಗೆ ಅದರ ಎಫೆಕ್ಟ್ ತಟ್ಟಿತ್ತು. ಅನೇಕ ಕಡೆಗಳಲ್ಲಿ ಟ್ರಾಫಿಕ್ ಜಾಮ್ ಆಗಿತ್ತು. ಇದಾದ ಬಳಿಕ ರಾತ್ರೋರಾತ್ರಿ ಏನು ಕೆತ್ತಿಕಲ್ ಗುಡ್ಡ ಅಂದ್ರೆ ರಾಷ್ಟ್ರೀಯ ಹೆದ್ದಾರಿ, ಮಂಗಳೂರಿನಿಂದ ಕಾರ್ಕಳ ಉಡುಪಿ ಜಿಲ್ಲೆಗೆ ಕನೆಕ್ಟ್ ಆಗುವಂತ ಒಂದು ರಾಷ್ಟ್ರೀಯ ಹೆದ್ದಾರಿ, ಈ ಬದಿಯಲ್ಲಿದ್ದಂತ ಒಂದು ಕೆತ್ತಿಕಲ್ ಗುಡ್ಡ ಬಹಳ ಅಪಾಯಕಾರಿ ಸ್ಥಿತಿಯಲ್ಲಿ ಇತ್ತು. ನಿನ್ನೆ ವಾಹನ ಸಂಚಾರವಾಗುವಂತ ಸಂದರ್ಭದಲ್ಲಿ ಆ ಕೆತ್ತಿಕಲ್ ಗುಡ್ಡ ಕುಸಿದಿರುವಂತದ್ದು. ಕ್ಷಣ ಮಾತ್ರದಲ್ಲಿ ಅಂದ್ರೆ ಸ್ವಲ್ಪ ಟ್ರಾಫಿಕ್ ಕಮ್ಮಿ ಇತ್ತು, ಲೇಟ್ ನೈಟ್ ಆಗಿರುವಂತ ಕಾರಣದಿಂದಾಗಿ. ಆದ್ರೆ ಒಂದು ರಿಕ್ಷಾ ಅಲ್ಲೇ ಸಂಚಾರ ಮಾಡ್ತಾ ಇತ್ತು. ಅದು ಒಂದು ಕಡಿಮೆ ಗ್ಯಾಪ್ ಅಲ್ಲಿ ಅದರಿಂದ ಮಿಸ್ ಆಗಿರುವಂತದ್ದು. ಇಡೀ ಗುಡ್ಡ ಕುಸಿದಿರುವಂತದ್ದು ಇನ್ನೂ ಕೂಡ ಅದು ಅಪಾಯಕಾರಿ ಸ್ಥಿತಿಯಲ್ಲೇ ಇದೆ. ಹಾಗಾಗಿ ಜಿಲ್ಲಾಡಳಿತ ಕೂಡ ರಾತ್ರೋರಾತ್ರಿ ಅಲರ್ಟ್ ಆಗಿ ಅಲ್ಲಿ ಏನು ಕುಸಿದಿರುವಂತಹ ಮಣ್ಣನ್ನ ತೆರವು ಮಾಡುವಂತ ಕೆಲಸಕ್ಕೂ ಕೂಡ ಮುಂದಾಗಿದ್ರು. ಮತ್ತು ಒಂದು ಬದಿಯ ರಸ್ತೆಯನ್ನ ಬ್ಲಾಕ್ ಮಾಡಲಾಗಿದೆ. ಆದ್ರೆ ಸಮಸ್ಯೆ ಇಲ್ಲಿಗೆ ನಿಂತಿಲ್ಲ. ಇನ್ನು ಆ ಕೆತ್ತಿಕಲ್ ಗುಡ್ಡದ ಅನೇಕ ಭಾಗಗಳು ಕುಸಿಯುವ ಭೀತಿಯನ್ನು ಎದುರಿಸ್ತಾ ಇದೆ. ಅಕಸ್ಮಾತ್ ಆಗಿ ಏನಾದರೂ ಅಪಾಯ ಸಂಭವಿಸ್ತು ಅಂತ ಹೇಳಿದ್ರೆ ಇಡೀ ಆ ಭಾಗದ ಜನರಿಗೆ ಒಂದು ರೀತಿ ಆತಂಕ ಅನ್ನುವಂಥದ್ದಲ್ಲಿ ನಿರ್ಮಾಣವಾಗಿದೆ. ಹಾಗಾಗಿ ಇಡೀ ಏನು ವಿಪತ್ತು ನಿರ್ವಹಣಾ ತಂಡ ಅಲ್ಲಿ ಸ್ಟೇಷನ್ ಆಗಿರುವಂತದ್ದು. ಇದರೊಂದಿಗೆ ಅನೇಕ ಭಾಗಗಳಲ್ಲಿ ನೆರೆ ನೀರು ನುಗ್ಗಿದೆ. ಪ್ರಮುಖವಾಗಿ ತಗ್ಗು ಪ್ರದೇಶಗಳಲ್ಲಿ ನೆರೆ ನೀರು ನುಗ್ಗಿದಂತ ಪರಿಣಾಮದಿಂದಾಗಿ ಅನೇಕ ಕುಟುಂಬಗಳನ್ನ ಸ್ಥಳಾಂತರ ಮಾಡಲಾಗಿದೆ. ಈಗಾಗಲೇ ಅವರಿಗೆ ಪುನರ್ವಸತಿ ಕಲ್ಪಿಸುವಂತ ವಿಚಾರಕ್ಕೂ ಕೂಡ ಜಿಲ್ಲಾಡಳಿತ ಸದ್ಯ ಮುಂದಾಗಿದೆ. ಸುಮಾರು 12 ಕುಟುಂಬವನ್ನ ಸಾಂತ್ವನ ಕೇಂದ್ರ ಅಂದ್ರೆ ಪುನರ್ವಸತಿಯವರಿಗೆ ಕಲ್ಪಿಸಲಾಗಿರುವಂತದ್ದು. ಬೇಕಾಗಿರುವಂತಹ ಆಹಾರ ಸಹಿತ ಎಲ್ಲ ವ್ಯವಸ್ಥೆಗಳನ್ನ ಮಾಡಲಾಗಿದೆ. ಇನ್ನಷ್ಟು ಈ ಗುಡ್ಡ ಬದಿಯಲ್ಲಿ ಇರುವಂತಹ ಮನೆಗಳಾಗಿರ್ಬೋದು, ನದಿ ತೀರದಲ್ಲಿ ಇರುವಂತಹ ಮನೆಗಳು ಏನೆಲ್ಲ ಪ್ರತಿ ಮಳೆಗಾಲದಲ್ಲೂ ಕೂಡ ಮುಳುಗಡೆ ಆಗುವಂತ ಸಾಧ್ಯತೆ ಇದೆ, ಅವರೆಲ್ಲರನ್ನ ಕೂಡ ಅದರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿ ತುರ್ತಾಗಿ ಅವರನ್ನ ಶಿಫ್ಟ್ ಮಾಡುವಂತ ಒಂದು ಕೆಲಸ ನಡೀತಾ ಇದೆ ನೀತಿ. ಇದು ಕಳೆದ 2 ದಿನಗಳಿಂದ ಸುರಿದಂತಹ ಮಳೆಯ ಒಂದು ಅವಾಂತರ. ಇನ್ನು ಮುಂದೆ ಮಳೆಯ ಒಂದು ಆರ್ಭಟ ಜೋರಾಗ್ಲಿಕ್ಕಿದೆ. ಹಾಗಾಗಿ ಯಾರೆಲ್ಲ ಅಪಾಯದ ಪರಿಸ್ಥಿತಿಯಲ್ಲಿ ಇದ್ದಾರೋ ಅಥವಾ ಎಲ್ಲೆಲ್ಲ ನೆರೆ ಪೀಡಿತ ಪ್ರದೇಶದಲ್ಲಿರುವಂತಹ ಜನರಿದ್ದಾರೋ ಅವರು ಕೂಡಲೇ ಶಿಫ್ಟ್ ಆಗುವಂತಹ ಒಂದು ಅವಶ್ಯಕತೆ ಸದ್ಯ ನಿರ್ಮಾಣವಾಗಿದೆ ನೀತಿ. ಥ್ಯಾಂಕ್ ಯು ಆದಿತ್ಯ, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.